ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ಸೋಮವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಅಂತಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಬೇಗನೆ ಎಚ್ಚರ ಆಗೋಯ್ತು. ಯಾಕೋ ಗೊತ್ತಿಲ್ಲ, ರಾತ್ರಿ ಮಲಗಿದ್ದು ಕೂಡ ಲೇಟ್ ಆಗಿತ್ತು, ಆದರೂ ಕೂಡ ಬೆಳಗ್ಗೆ ಬೇಗ ಎಚ್ಚರ ಆಗೋಯ್ತು. ಹೆಂಗಿದ್ರು ಎದ್ದಿದ್ದೀನಲ್ವಾ ಅಂತ ಅಂದ್ಬಿಟ್ಟು ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಸೋಮವಾರ ಅಲ್ವಾ, ಸೋಮವಾರ ಅಂದರೆ ತುಂಬಾ ಕೆಲಸ ಇರುತ್ತೆ. ನನಗಂತೂ 5 ನಿಮಿಷ ಬಿಡುವಿರಲ್ಲ, ಅಷ್ಟು ಕೆಲಸ ಇರುತ್ತೆ. ಅದೇನೋ ಗೊತ್ತಿಲ್ಲ, ಸೋಮವಾರದೊತ್ತಲೇ ನಾನು ಫುಲ್ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಹಾಗಾಗಿ ಕೆಲಸಗಳು ಜಾಸ್ತಿನೇ ಇರುತ್ತೆ. ಅದಕ್ಕೇನೆ ಹೆಂಗಿದ್ರು ಎದ್ದಿದ್ದೀನಿ, ಮತ್ತು ಯಾಕೆ ಮಲಗೋದು ಅಂದ್ಬಿಟ್ಟು ಎದ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಿ ಬಂದು ಬಿಸಿ ನೀರು ಕುಡಿಯೋಣ ಅಂತ ಬಿಸಿ ನೀರು ಕಾಯಿಸ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಿಸಿ ನೀರು ಕಾಯಿಸ್ಕೊತಾ ಇದ್ದೀನಿ ಇವಾಗ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ಜೊತೆಯಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನಿವತ್ತು ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ನನ್ನ ದಿನ ಹೆಂಗಿರುತ್ತೆ, ನಾನು ಏನೇನು ಮಾಡ್ತೀನಿ, ಅದರಲ್ಲೂ ಬೆಳಗ್ಗೆ ಸೋಮವಾರ ಬೆಳಗ್ಗೆ ನನ್ನ ದಿನ ಹೆಂಗಿರುತ್ತೆ ಅಂತ ಈ ವಿಡಿಯೋ ಆಗಿರುತ್ತೆ. ಪ್ಲೀಸ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ಚಳಿಗಾಲದಲ್ಲಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದ್ರೆ ಒಂಥರ ಹಿತ ಅನಿಸುತ್ತೆ. ಬೆಳಗ್ಗೆನೇ ಥಂಡಿ ಇರೋದ್ರಿಂದ. ಇನ್ನು ನೀರು ಕೂಡ ಕುಡ್ದಿದ್ದಾಯಿತು, ಹಂಗೇನೆ ಕುಡಿದ್ಬಿಟ್ಟು ನಿಂತ್ಕೊಂಡೇ ಕುಡಿದ್ಬಿಟ್ಟೆ. ಕುತ್ಕೊಂಡು ಕುಡಿಲಿಲ್ಲ ನಾನು, ಯಾಕಂದರೆ ಕೆಲಸ ಅಷ್ಟೊಂದು ಇದ್ದಿದ್ದರಿಂದ ಕುತ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ನೀರು ಕುಡಿದ್ಬಿಟ್ಟು ಆಮೇಲೆ ನಾನು ಫಸ್ಟ್ ಮಾಡಿದ ಕೆಲಸನೇ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ಒಂದು ಸುಮಾರು ದಿನ ಆಗೋಯ್ತು ನಾನು ಫ್ರಿಜ್ ಕ್ಲೀನ್ ಮಾಡಿ. ನೋಡ್ತಾ ಇರ್ಬೋದು ಯಾವ ಥರ ತುಂಬಿಸಿ ಇಟ್ಟಿದ್ದೀನಿ ಅಂತ. ಅದು ಒಳ್ಳೆ ಸ್ಟೋರೇಜ್ ಬಾಕ್ಸ್ ಆಗಿಬಿಟ್ಟಿದೆ ಫ್ರಿಜ್ಜು. ಎಲ್ಲ ಸಿಕ್ಕಿದ್ದನ್ನು ಎಲ್ಲನೂ ಅದರಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಬೇಳೆಕಾಳುಗಳೆಲ್ಲ ಅದರಲ್ಲೇ ಇಡೋದ್ರಿಂದ ಎಲ್ಲನೂ ತುಂಬಿಸಿ ಇಟ್ಬಿಟ್ಟಿರೋದೆ. ಬೇಕಾದಾಗ ಎತ್ಕೊಳ್ಳೋದು, ಹಾಗೆ ತೆಗೆದ್ಬಿಟ್ಟು ತುರ್ಕಿ ಇಟ್ಬಿಡೋದು, ಈ ಥರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನಿಂಗಿಗೆ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಬೇಗ ಎದ್ದಿದ್ದೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಈ ಕೆಲಸ ಮುಗಿಸ್ಬಿಡೋಣ ಅಂತ. ಇನ್ನು ಮತ್ತೆ ನಾನು ಇಂಟ್ರೆಸ್ಟ್ ಇದ್ದಾಗಲೇ ಕೆಲಸ ಮಾಡಬೇಕು, ಇಲ್ಲ ಅಂತಂದರೆ ಮತ್ತೆ ಏನಾದರೂ ಇವತ್ತು ಬಿಟ್ಟೆ ಅಂದರೆ ಇನ್ನು ಯಾವಾಗಲೂ ನಾನು ಮಾಡೋದು. ನನಗೆ ಇಂಟ್ರೆಸ್ಟ್ ಬಂದರೆ ಮಾತ್ರ ಕೆಲಸ ಮಾಡ್ತೀನಿ, ಇಲ್ಲ ಅಂದರೆ ಅವೆಲ್ಲ ಅಲ್ಲಲ್ಲೇ ಇದ್ದುಬಿಡ್ತವೆ. ಆ ಥರ ನಂದು ಮೈಂಡ್ಸೆಟ್ಟು. ನನಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು, ಆವಾಗ ಊಟ ನೀರು ಬೇಕಾದರೂ ಬಿಟ್ಬಿಟ್ಟು ಎಲ್ಲ ಕೆಲಸಗಳನ್ನೂ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಏನು ಕೆಲಸನೂ ಮಾಡಲ್ಲ, ಎಲ್ಲ ಹಾಗೆ ಇದ್ಬಿಡುತ್ತೆ ಕೆಲಸಗಳು. ಹಾಗಾಗಿ ಸರಿ ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ, ನೋಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಒಂಥರ ಬೇಜಾರಾಗೋಯ್ತು, ಈ ಥರ ತುಂಬಿಸಿಟ್ಕೊಂಡಿದ್ದೀನ ಅಂತ. ಅದಕ್ಕೆ ಎಲ್ಲನೂ ತೆಗೆದೆ. ಫಸ್ಟು ಫ್ರಿಜ್ ಕ್ಲೀನ್ ಮಾಡೋಕ್ಕೂ ಮುಂಚೆ ಸ್ವಿಚ್ ಆಫ್ ಮಾಡಿ ವಯರ್ನ ತೆಗೆದುಬಿಟ್ಟು ಪ್ಲಗ್ನ ಆಮೇಲೆ ಕ್ಲೀನಿಂಗಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ಫಸ್ಟು ಎಲ್ಲ ತೆಗೆದುಬಿಟ್ಟೆ ಆಚೆಗೆ. ಅದರಲ್ಲಿ ಇದ್ದಿದ್ದ ಟ್ರೇಗಳೆಲ್ಲನೂ ತೆಗೆದು ತೊಳೆದ್ಬಿಟ್ಟು ಆಮೇಲೆ ಹಾಕೋಣ ಅಂತ ಎಲ್ಲನೂ ತೆಗೆದಿದ್ದೀನಿ. ಈ ಥರ ಒಂದು ವೇಲ್ ಇಟ್ಕೊಂಡಿದ್ದೀನಿ ನಾನು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ನಾನೇನು ಇದಕ್ಕೆ ಫ್ರಿಜ್ಗೆ ಸೋಪ್ ನೀರು ಹಾಕಿ ಉಜ್ಜಿ ತೊಳೆದು ಕೊಲಿನ್ ಹಾಕಿ ಅವೆಲ್ಲ ಏನು ಮಾಡಲ್ಲ ನಾನು, ಯಾಕಂದರೆ ಅಷ್ಟು ಗಲೀಜು ಇರಲ್ಲ ನನ್ನ ಫ್ರಿಜ್ಜು. ನೋಡ್ತಿರ್ಬೋದು ನೀವೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ರೆ ಸಾಕು, ನೀಟಾಗಿ ಧೂಳು ಮಾತ್ರ ಇರುತ್ತೆ, ಧೂಳೆಲ್ಲ ಬಂದ್ಬಿಡುತ್ತೆ ಕ್ಲೀನಾಗಿ. ಕಾಟನ್ ಬಟ್ಟೆ ಅದರಲ್ಲೆಲ್ಲ ಒರೆಸ್ಕೊಂಡ್ರೆ ಅದರಲ್ಲಿನ ದಾರಗಳೆಲ್ಲ ಅಲ್ಲೇ ಅಂಟ್ಕೊಂಡಿರುತ್ತೆ. ಈ ಥರ ವೇಲ್ ತೊಗೊಂಡ್ರೆ ಅದರಲ್ಲಿ ದಾರಗಳು ಅಂಟ್ಕೊಳ್ಳಲ್ಲ, ನೀಟಾಗಿ ಧೂಳೆಲ್ಲ ಬಂದ್ಬಿಡುತ್ತೆ, ಕ್ಲೀನಾಗಿ ಕಾಣುತ್ತೆ. ಹಾಗಾಗಿ ನಾನು ಅದೊಂದು ವೇಲ್ನ ಇದಕ್ಕಂತಲೇ ಇಟ್ಕೊಂಬಿಟ್ಟಿದ್ದೀನಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಅಂತ. ಇನ್ನು ಎಲ್ಲನೂ ಒರೆಸ್ಕೊಂಡಾದಮೇಲೆ ಈ ಥರ ಬೇಳೆಕಾಳುಗಳನ್ನೆಲ್ಲನೂ ಎತ್ತಿಟ್ಟೆ. ಬೇಕಾಗಿದ್ದನ್ನು ಡಬ್ಬಕ್ಕೆ ಹಾಕ್ಕೊಂಡು ಜಾಸ್ತಿ ಇದ್ದಿದ್ದನ್ನೆಲ್ಲ ಆ ಥರ ಎತ್ತಿಟ್ಬಿಡ್ತೀನಿ. ನಾನು ಎಲ್ಲ ಬೇಳೆಕಾಳುಗಳ್ನೂ ಕೂಡ ಫ್ರಿಜ್ಜಲ್ಲೇ ಇಟ್ಕೊಳ್ಳೋದು, ಯಾಕಂತಂದರೆ ಹುಳ ಆಗಲ್ಲ ಎಷ್ಟು ದಿನ ಇಟ್ಟರು ಕೂಡ ಅಂತ. ಇನ್ನೊಂದು ಏನು ಅಂದರೆ ನನಗೆ ಆಚೆ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಬಾಕ್ಸ್ಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಸ್ಟ್ಯಾಂಡು ಆ ಥರ ಎಲ್ಲ ಇಲ್ಲ ಅಲ್ವಾ. ಹಾಗಾಗಿ ಫ್ರಿಜ್ಜಲ್ಲೇ ಇಟ್ಕೊಂಡ್ಬಿಟ್ರೆ ಒಂದು ಹಾಳಾಗೋದು ಇಲ್ಲ, ಇನ್ನೊಂದು ಜಾಗನೂ ಕೂಡ ಇಲ್ಲದೆ ಇರೋದ್ರಿಂದ ಇದರಲ್ಲೇ ಇಟ್ಟರೆ ಸರಿ ಹೋಗುತ್ತೆ ಅಂತ ಎಲ್ಲ ಅದರಲ್ಲೇ ಇಟ್ಕೊಳ್ಳೋದು. ಇನ್ನು ತರಕಾರಿಗಳು ಕೂಡ ನಾನು ತೊಗೊಂಬಂದಿದ್ದು ಹಂಗಂಗೆ ಕವರ್ಗೆ ಹಾಕಿ ಎತ್ತಿಟ್ಟಿದ್ದೆ ಅಲ್ಲ ಭಾನುವಾರ, ಅದನ್ನು ಕೂಡ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡು
ಎತ್ತಿಟ್ಕೊಂಡೆ. ಇದು ಇನ್ನೊಂದು ಸೆಟ್ ತೊಗೊಬೇಕು, ಆಗ್ತಾ ಇಲ್ಲ. ಇನ್ನೊಂದು ಸೆಟ್ ತೊಗೊಂಡ್ರೆ ಕರೆಕ್ಟಾಗಿ ಸಾಕಾಗುತ್ತೆ ಎಲ್ಲ ತರಕಾರಿಗಳಿಗೂ. ಇಲ್ಲ ಅಂದರೆ ಇಷ್ಟೇ ಅಂದರೆ ಸ್ವಲ್ಪ ತರಕಾರಿ ಇಡಿಸುತ್ತೆ, ಇನ್ನು ಮಿಕ್ಕಿದ್ದನ್ನು ಕವರಲ್ಲೇ ಇಡಬೇಕು. ಹಾಗಾಗಿ ಸಾಕಾಗ್ತಾ ಇಲ್ಲ. ನೋಡೋಣ, ನೆಕ್ಸ್ಟು ಆರ್ಡ್ರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲನೂ ತರಕಾರಿಗಳನ್ನೆಲ್ಲ ತೆಗೆದು ಬಾಕ್ಸ್ಗಳಿಗೆ ಹಾಕಿ ಎಲ್ಲ ಒರೆಸಿ ಜೋಡಿಸಿ ಎತ್ತಿಟ್ಟಾದಮೇಲೆ ಈ ಕಡೆ ಡೋರ್ ಕಡೆದು ಒಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ. ಇಲ್ಲೇ ಜಾಸ್ತಿ ನಾನು ತುಂಬಿಸಿ ಇಟ್ಬಿಡೋದು ಸಿಕ್ಕಿದ್ದನ್ನೆಲ್ಲನೂ. ಹಂಗಾಗಿ ಧೂಳು ಜಾಸ್ತಿ ಇಲ್ಲೇ ಇರುತ್ತೆ. ಅದಕ್ಕೆ ಎಲ್ಲ ಟ್ರೈಗಳನ್ನೂ ತೆಗೆದುಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇಷ್ಟು ಒರೆಸ್ಕೊಂಡ್ರೆ ಆಯಿತು. ನಾನು ಇನ್ನೇನು ಹಾಕಿ ಒರೆಸೋದು ಎಲ್ಲ ಏನು ಮಾಡೋಕ್ಕೋಗಲ್ಲ, ಸ್ಮೆಲ್ ಬರಲ್ಲ. ಇನ್ನೊಂದು ಏನು ಟಿಪ್ಪು ಅಂತಂದರೆ, ಫ್ರಿಜ್ಜು ಸ್ಮೆಲ್ ಬರಬಾರ್ದು ಅಂದರೆ ಯಾವಾಗಲೂ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ, ಅರ್ಧ ಹೋಳು ನಿಂಬೆಹಣ್ಣು ಪೂರ್ತಿ ಅಲ್ಲ, ಅರ್ಧ ಮಾಡಿ ನಿಂಬೆಹಣ್ಣನ್ನ ಇಟ್ಟಿದ್ರೆ ಫ್ರಿಜ್ಜು ಸ್ಮೆಲ್ ಬರಲ್ಲ. ಯಾವಾಗಲೂ ಕೂಡ ಬರಲ್ಲ ಫ್ರಿಜ್ಜು ಸ್ಮೆಲ್ಲು. ನಾನು ಹಾಗೇನೆ ಯಾವಾಗಲೂ ಅರ್ಧ ನಿಂಬೆಹಣ್ಣನ್ನ ಹಂಗೆ ಇಟ್ಟೇ ಇರ್ತೀನಿ ಫ್ರಿಜ್ಜಲ್ಲಿ. ಹಾಗಾಗಿ ಸ್ಮೆಲ್ಲೆಲ್ಲ ಏನೂ ಬರಲ್ಲ. ಫ್ರಿಜ್ಜು ನೀಟಾಗಿರುತ್ತೆ. ಸುಮಾರು ವರ್ಷ ಆಯಿತು ನಾನು ತೊಗೊಂಡು, 7-8 ವರ್ಷ ಮೇಲೇ ಆಯಿತು. ಆದರೂ ಕೂಡ ಇವಾಗಲೂ ಹಿಂಗೆ ಇದೆ. ಇದು ಶಿಫ್ಟ್ ಮಾಡೋ ಟೈಮಲ್ಲಿ ಮಾತ್ರ ಫ್ರಿಜ್ ಡೋರಲ್ಲಿ ಸ್ವಲ್ಪ ಒತ್ಕೊಂಡು ಅಲ್ಲಲ್ಲಿ ಡಂಪ್ ಥರ ಆಗಿದೆ ಬಿಟ್ಟರೆ ಇನ್ನು ಫ್ರಿಜ್ ಪೂರ್ತಿ ನೀಟಾಗಿದೆ. ಆದರೆ ಲೈಟ್ ಒಂದು ಮಾತ್ರ ಬರ್ತಾ ಇಲ್ಲ ಅಷ್ಟೇನೆ. ಅದನ್ನು ನಾನು ರೆಡಿನೇ ಮಾಡ್ಸೋಕೆ ಹೋಗಲಿಲ್ಲ. ಲೈಟ್ ಬರದೇ ಹೋದರೆ ಏನು ಪರವಾಗಿಲ್ಲ ಬಿಡು ಅಂತ ಬಿಟ್ಟೆ. ಫ್ರಿಜ್ ವರ್ಕ್ ಆಗಿದೆಯಲ್ಲ, ವರ್ಕಲ್ಲಿ ಇದೆಯಲ್ಲ ಸಾಕು ಅಂತಂದ್ಬಿಟ್ಟು ಇನ್ನು ಎಲ್ಲನೂ ಈ ಥರ ನೀಟಾಗಿ ಒರೆಸಿ ಎಲ್ಲನೂ ಎತ್ತಿಟ್ಕೊಂಡೆ. ಕ್ಲೀನ್ ಮಾಡಿದಾಗಲೇ ಒಂಥರ ನೋಡೋದಕ್ಕೆ ಚೆಂದ ಅಂತ ಅನಿಸುತ್ತೆ, ಕ್ಲೀನಾಗಿ ಕಾಣಿಸುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಮತ್ತೆ ಎಲ್ಲ ತೊಗೊಂಬಂದಿದ್ದನ್ನು ಹಾಗಂಗೆ ತುರ್ಕಿ ಇಟ್ಬಿಡೋದೇನೆ. ಫ್ರಿಜ್ ಕ್ಲೀನ್ ಮಾಡಿದ್ದು ಹೀಗೆ ಅಂತೂ ಇರಲ್ಲ ಅದು. ನೋಡಿ, ಟೋಟಲಾಗಿ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿತ್ತು. ಕ್ಲೀನಾಗಿ ಎಲ್ಲನೂ ಮೇಲೇನೂ ಕೂಡ ಒರೆಸ್ಕೊಂಡೆ ಅದೇ ಬಟ್ಟೆನಲ್ಲೇ. ನೀಟಾಗಿರುತ್ತೆ. ನೋಡ್ತಿರ್ಬೋದು ನಾನು ಫ್ರಿಜ್ಜು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ. ಹಿಂಗೆ ಇದೆ. ಅಲ್ಲೊಂದೆರಡು ಕಡೆ ಡಂಪ್ ಥರ ಕಾಣ್ತಿದೆ ಬಿಟ್ಟರೆ ಅದು ಒತ್ಕೊಂಡಿರೋದು ಶಿಫ್ಟಿಂಗ್ ಟೈಮಲ್ಲಿ, ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಒತ್ಕೊಂಡಿರೋದು. ಆವಾಗ ಆ ಥರ ಆಗಿದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗೇ ಇದೆ ಫ್ರಿಜ್ಜು. ಇನ್ನೆಲ್ಲನೂ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ಫ್ರಿಜ್ ಕೆಲಸ ಮುಗೀತು. ಅದೊಂದಾಯಿತು ಅಂದರೆ ಸಮಾಧಾನ ಆಯಿತು ನನಗೆ. ಇನ್ನು ಸ್ವಲ್ಪ ಫ್ರಿಜ್ಜಿಂದ ತೆಗೆದಿದ್ದ ಐಟಮ್ಗಳಿದ್ವಲ್ಲ, ತರಕಾರಿ ಸ್ವಲ್ಪ ಅಡುಗೆಗೆ ಬೇಕಾಗಿದ್ದನ್ನೆಲ್ಲ ಎತ್ತಿಟ್ಕೊಂಡೆ. ಜೊತೆಯಲ್ಲಿ ವಾಲ್ನಟನ್ನು ತೊಗೊಂಡಿದ್ದು, ಅದು ಸಿಪ್ಪೆ ಸಮೇತ ತೊಗೊಂಡಿರ್ತೀನಿ ಅಲ್ಲ, ಶೆಲ್ ಸಮೇತ. ಅದನ್ನು ಒಡೆದು ತೆಗೆದಿಟ್ಕೊಂಬಿಡೋಣ. ಇಲ್ಲಾಂದರೆ ಅದು ಹಾಗೆ ಇರುತ್ತೆ, ಮತ್ತೆ ನಾನು ಅದನ್ನು ತಿನ್ನೋದು ಇಲ್ಲ, ಅದು ಹಾಗೆ ಇದ್ದುಬಿಡುತ್ತೆ. ಸುಮಾರು ದಿನ ಆಗೋಯ್ತು ಈ ನಡುವೆ ತಿಂದೇ ಇಲ್ಲ ವಾಲ್ನಟ್ನ. ಅದಕ್ಕೇ ಎಲ್ಲನೂ ಸಿಪ್ಪೆ ತೆಗೆದಿಟ್ಬಿಟ್ರೆ ಬೇಕಾದಾಗ ತಿನ್ಕೊಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ತೆಗೆದಿಟ್ಟೆ. ಅದೊಂದು ಕೆಲಸನೂ ಆಯಿತು. ಗೆಣಸು ತೊಗೊಂಬಂದಿದ್ದೆ ಬೇಯಿಸ್ಬೇಕು ಅಂದ್ಬಿಟ್ಟು, ಅದನ್ನು ಕೂಡ ಮರ್ತೋದೆ. ಅದು ಎಲ್ಲಿ ಎತ್ತಿಟ್ಟಿದ್ರೆ ನಾನು ಅಲ್ಲೇ ಮರ್ತೋಗ್ಬಿಡ್ತೀನಿ. ಇತ್ತೀಚೆಗಂತೂ ಜಾಸ್ತಿ ಮರಿತಾ ಇದ್ದೀನಿ ಎಲ್ಲನೂ. ಅಡುಗೆಗೆ ಉಪ್ಪು ಹಾಕೋದನ್ನೇ ಮರ್ತೋಗ್ತಾ ಇದ್ದೀನಿ. ಅದು ಏನೋ ಗೊತ್ತಿಲ್ಲ. ಸರಿ ಅಂತ ಹಾಗೆ ಹೆಂಗಿದ್ರು ಮಾಡ್ತಾಯಿದ್ದೀನಿ ಕೆಲಸ ಅಂತ ಅಡುಗೆಗೂ ತರಕಾರಿನೂ ಕೂಡ ಬಿಡಿಸಿ ಎತ್ತಿಟ್ಕೊಂಬಿಡೋಣ. ಒಂದೇ ಸಲ ಕಸ ಗುಡಿಸ್ಬೇಕು ಅಲ್ಲ ಇನ್ನಿವಾಗ ಅಂತ ಅದು ಕೂಡ ಎಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಇವತ್ತು ಶಾವಿಗೆ ಬಾತ್ ಮಾಡ್ತಾ ಇರೋದು. ಶಾವಿಗೆ ಬಾತ್ ಮಾಡೋಕ್ಕೋಗಿ ಅದು ಶಾವಿಗೆ ಬಿರಿಯಾನಿನೇ ಆಗೋಯ್ತು. ಅಷ್ಟು ನಿಜ ಬಿರಿಯಾನಿ ಟೇಸ್ಟು. ವೆಜ್ ಬಿರಿಯಾನಿ, ನಾವು ವೆಜ್ ಬಿರಿಯಾನಿ ಅನ್ನ ಮಾಡಿ ರೆಡಿ ಅನ್ನ ಮಾಡಿಕೊಂಡು ಆ ಒಗ್ಗರಣೆ ಮಾಡ್ಕೊತೀವಿ ಅಲ್ಲ, ಈ ಹೋಟ್ಲಲ್ಲೆಲ್ಲ ಕೊಡ್ತಾರೆ ನೋಡಿ, ಸೇಮ್ ಹಾಗೆ ಇತ್ತು ಟೇಸ್ಟ್ ಮಾತ್ರ. ನಾನು ಇದಕ್ಕೆ ಶಾವಿಗೆ ಬಾತ್ ಅನ್ನೋ ಬದಲು ಶಾವಿಗೆ ಬಿರಿಯಾನಿ ಅಂತ ಹೆಸರಿಟ್ಬಿಟ್ಟೆ. ಆ ರೇಂಜಲ್ಲಿ ಇತ್ತು ಅದು. ಸಕ್ಕತ್ತಾಗಿತ್ತು ಟೇಸ್ಟು. ರೆಸಿಪಿನ ಶೇರ್ ಮಾಡ್ತೀನಿ, ನೋಡಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಇವಾಗ ನಾನು ಹೊಡಿತಾ ಇರೋ ತೆಂಗಿನಕಾಯಿ ಬಂದು ಇದು ನಮ್ಮ ದೊಡ್ಡಮ್ಮ ಊರಿಗೆ ಹೋದಾಗ ಕೊಟ್ಟಿದ್ದು. ಸುಮಾರು ದಿನ ಆಗೋಯ್ತು, ಒಂದು 2-3 ವಾರನೇ ಆಗಿರ್ಬೋದು. ಆದರೂ ಕೂಡ ಅಷ್ಟೇ ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ತೆಂಗಿನಕಾಯಿ. ಯಾಕಂತಂದರೆ ತಂದ ಮೇಲೆ ನೀಟಾಗಿ ಒಂದ್ಸರಿ ಒಳಗಿಂದು ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಎಷ್ಟು ದಿನಕ್ಕಾದರೂ ಫ್ರಿಜ್ಜಲ್ಲಿ ಇದೇ ಥರ ಇರುತ್ತೆ. ನಾನು ಹೀಗೆ ಮಾಡೋದು, ತೆಂಗಿನಕಾಯಿ ಹೊಡೆದಾಗ ನೀಟಾಗಿ ಒಂದ್ಸರಿ ತೊಳೆದ್ಬಿಟ್ಟು ಈ ಥರ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಎಷ್ಟು ದಿನ ಆದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತೆಂಗಿನಕಾಯಿ. ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಬೋದು. ತೀರಾ ಒಣಗೋಗೋದು ಇಲ್ಲ ಮತ್ತು ಹಸಿಯಾಗಿ ಕೂಡ ಇರಲ್ಲ. ಸ್ವಲ್ಪ ಹೊತ್ತು ಫ್ರಿಜ್ಜಿಂದ ಆಚೆ ತೆಗೆದಿಟ್ರೆ ಸಾಕು, ಹಸಿ ಆಗಿಬಿಡುತ್ತೆ ಅದು. ಈ ಥರ ಮಾಡ್ಕೊತೀನಿ ನಾನು. ಇನ್ನು ಅದನ್ನು ಕೂಡ ಎಲ್ಲ ಎತ್ತಿಟ್ಟಾದಮೇಲೆ ಕಸನೂ ಸ್ವಲ್ಪ ಎಲ್ಲ ಇದ್ದಿದ್ದು ಮೇಲೆ ತೆಗೆದೆ, ಇನ್ನೂ ಕಸ ಗುಡಿಸಿರಲಿಲ್ಲ. ಅಷ್ಟರೊಳಗಡೆ ರಗ್ಗನ್ನ ಫಸ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ. ಯಾಕಂದರೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಅದೊಂದು ಕೆಲಸ ಆಗುತ್ತೆ. ಇದಾದಮೇಲೆ ತೊಗೊಂಡೋಗಿ ಒಣಗಾಕ್ಬಿಡ್ಬೋದು. ಇನ್ನೂ ಬಟ್ಟೆಗಳೆಲ್ಲ ಹಾಕೋದಿದೆ ಅಲ್ಲ, ಬೆಡ್ ಸ್ಪ್ರೆಡ್ ಎಲ್ಲ ತೆಗಿಯೋದಿದೆ ಇನ್ನೂ ಕೂಡ. ಹಾಗಾಗಿ ಫಸ್ಟು ಮಿಷಿನ್ಗೆ ರಗ್ ಹಾಕ್ಬಿಡೋಣ ಅಂತ ರಗ್ನ ಹಾಕ್ತಾ ಇದ್ದೀನಿ ಇವಾಗ.
ಹಾಗೇನೆ ವಾಷಿಂಗ್ ಮಿಷಿನ್ ಮೇಲೆ ಕೂಡ ಇದ್ದು ಧೂಳನ್ನೆಲ್ಲನೂ ನೀಟಾಗಿ ಅದೇ ಬಟ್ಟೆನಲ್ಲಿ ಒರೆಸ್ಕೊಂಬಿಟ್ಟೆ. ಯಾಕಂದರೆ ಅದನ್ನೆಲ್ಲ ಈಗ ಒಗೆಯಕ್ಕೆ ಹಾಕಬೇಕು ಹಾಗೇನೆ ಇದು ಟೈಲರಿಂಗ್ ಮಿಷಿನ್ ಜಿಗ್ಜಾಗ್ ಮಿಷಿನ್ ಇತ್ತಲ್ಲ, ಅದ್ರ ಮೇಲೇನು ಧೂಳು ಸಿಕ್ಕಾಬಟ್ಟೆ ಇತ್ತು. ಅದನ್ನು ಒರೆಸಿರ್ಲಿಲ್ಲ ಈ ನಡುವೆ. ಅದನ್ನು ಕೂಡ ಎಲ್ಲ ತೆಗೆದು ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲಿನ ಬಟ್ಟೆನೂ ಕೂಡ ಒಗೆಯಕ್ಕೆ ಹಾಕಿದೆ. ಎಲ್ಲನೂ ಇವತ್ತು ತೆಗೆದಾಕಿದ್ದೀನಿ. ಒಳ್ಳೆ ಹಬ್ಬ ಕ್ಲೀನ್ ಮಾಡೋ ಥರ ಮಾಡ್ಕೊಂಡಿದ್ದಾಯಿತು ನಂದು. ಹಂಗೆ ಒಂದೊಂದ್ಸರಿ ನನಗೆ ಅದೇ ಕ್ಲೀನಿಂಗಿಗೆ ಅಂತ ನಿಂತ್ಕೊಂಡ್ರೆ ನನಗೆ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಲ್ಲಿ ತನಕ ಕೆಲಸ ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ಅದು ಅರ್ಧ ಕೆಲಸ ಆಯಿತು ಅಂದರೆ ಮತ್ತಿನ್ನು ಯಾವಾಗಲೂ ನಾನು ಮಾಡೋದು. ಆ ಥರ ನಂದು ಯೋಚನೆಗಳು. ಇನ್ನು ಫ್ರಿಜ್ ಮೇಲಿಂದು ಕವರ್ ಕೂಡ ತೆಗೆದಿದ್ದೆಲ್ಲ ಸುಮಾರು ದಿನ ಆಗಿತ್ತು, ಒಗ್ದೇ ಇರಲಿಲ್ಲ. ಅದರೊಳಗಡೆ ಅಂತೂ ಅದು ಎಷ್ಟೆಷ್ಟೋ ತುಂಬಿಸಿಟ್ಬಿಡ್ತೀನಿ. ಕೈಗೆ ಸಿಕ್ಕಿದ್ದನ್ನೆಲ್ಲನೂ ಎಲ್ಲಿಡೋದು, ಅರ್ಜೆಂಟಾಗಿ ಸಿಗಬೇಕಲ್ಲ ಅಂತ ಅಂದ್ಬಿಟ್ಟು ಈ ಥರ ಫ್ರಿಜ್ ಕವರ್ ಒಳಗಡೆ ಹಾಕಿಟ್ಬಿಡೋದು. ಯಾವಾಗಲಾದರೂ ಬೇಕಾದಾಗ ಸಿಗುತ್ತೆ ಅಂದ್ಬಿಟ್ಟು. ಅದು ನೋಡಿದ್ರೆ ಇಷ್ಟು ಧೂಳಾಗಿತ್ತು. ಮೇಲ್ಗಡೆ ಕೂಡ ತುಂಬ ಒಂಥರ ಕಲರ್ ಚೇಂಜ್ ಆಗೋಷ್ಟು ಗಲೀಜಾಗಿತ್ತು. ಅದಕ್ಕೆ ಎಲ್ಲನೂ ತೆಗೆದ್ಬಿಟ್ಟು ಅದನ್ನು ಕೂಡ ಒಗೆಯಕ್ಕೆ ಹಾಕ್ಬಿಡೋಣ ಅಂತ, ಹೆಂಗಿದ್ರು ಫ್ರಿಜ್ ಕ್ಲೀನ್ ಮಾಡಿದ್ದೆ ಅಲ್ಲ, ಹಾಗೆ ಫ್ರಿಜ್ ಕವರ್ನು ಕ್ಲೀನ್ ಮಾಡಿಬಿಡೋಣ ಅಂತ ಅದನ್ನು ಕೂಡ ತೆಗೆದು ಒಗೆಯಕ್ಕೆ ಹಾಕಿದೆ. ಇನ್ನು ಜೊತೇಲಿ ನನ್ನ ಮೇಕಪ್ ಬಾಕ್ಸನ್ನು ಕೂಡ ರೆಡಿ ಮಾಡಿಕೊಂಡೆ. ಅದರಲ್ಲಿ ಇರೋದು ಒಂದಷ್ಟೇ ಐಟಮ್ಸ್ಗಳು. ನಾನೇನು ಜಾಸ್ತಿ ಮೇಕಪ್ ಐಟಮ್ಗಳನ್ನ ಇಟ್ಕೊಂಡಿಲ್ಲ. ಮೇಕಪ್ ಕೂಡ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ನಾನು ಬಾಕ್ಸ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಎಂಥ ವೇಸ್ಟ್ ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ ಅಂತ. ಇರೋವನ್ನೇ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಅದರಲ್ಲಿ ಬಾಡಿ ಲೋಷನ್ಗಳೆಲ್ಲ ಯೂಸ್ ಮಾಡಿ ಸ್ವಲ್ಪನೇ ಕೊನೆಯಲ್ಲಿ ಉಳಿದಿರೋದು ಹಂಗೆ ತುಂಬಿಸಿ ಇಟ್ಕೊಂಡಿದ್ದೆ. ದೊಡ್ಡದು ತೊಗೊಂಬಂದಿದ್ದೀನಿ ಇವಾಗ, ಏನದು ಬಾಡಿ ಲೋಷನ್ನ. ಆದರೆ ಇರೋದನ್ನು ಖಾಲಿ ಮಾಡಿಬಿಡೋಣ ಅಂತ ಎಲ್ಲ ಆಚೆ ಎತ್ತಿಟ್ಟೆ. ಎಲ್ಲ ಹಾಕ್ಕೊಂಡು ಖಾಲಿ ಮಾಡೋಣ, ಸುಮ್ಮನೆ ಡಬ್ಬಗಳನ್ನ ತುಂಬಿಸಿಟ್ಕೊಂಡಿದ್ದೀನಿ ಅಂತ. ಇನ್ನು ಬೇಕಾಗಿದ್ದನ್ನು ಎಲ್ಲನೂ ಆಯ್ದುಬಿಟ್ಟು ಡಬ್ಬಕ್ಕೆ ಹಾಕ್ಕೊಂಡೆ. ಇಷ್ಟೇ ನನ್ನ ಮೇಕಪ್ ಬಾಕ್ಸು. ಯಾವಾಗಲೂ ಇದೊಂದೇ ಬಾಕ್ಸ್ ಇರುತ್ತೆ ನನ್ನ ಹತ್ರ. ಇನ್ನು ಎಕ್ಸ್ಟ್ರಾ ಏನು ನಾನು ಇಟ್ಕೊಳಲ್ಲ. ನಾನು ಹಾಕ್ಕೊಳ್ಳೋದು ಇಲ್ಲ ಬೇರೆ ಐಟಮ್ಗಳನ್ನೆಲ್ಲನೂ. ಒಂದೇ ಒಂದು ಫೇಸ್ ಕ್ರೀಮು ನಾನು ಡೈಲಿ ಯೂಸ್ ಮಾಡೋದು. ಕೆಲವರು ಲೈವಲ್ಲಿ ಕೇಳ್ತಾ ಇರ್ತಾರೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ. ನನ್ನ ಬ್ಯೂಟಿ ಸೀಕ್ರೆಟ್ ಇದೆ ನೋಡಿ, ನನ್ನ ಡಬ್ಬ ಇದೆಯಲ್ಲ ಅದೇ ನನ್ನ ಸೀಕ್ರೆಟು. ಅದರೊಳಗಡೆ ಇರೋದು ಒಂದು 4 ಐಟಮು. ನಾನು ಹಾಕೋದು ಒಂದೇ ಒಂದು ಫೇಸ್ ಕ್ರೀಮು. ಹಾಗಾಗಿ ಇದೇ ನನ್ನ ಬ್ಯೂಟಿ ಸೀಕ್ರೆಟು. ಒಂದಷ್ಟು ನೇಲ್ ಪಾಲಿಶ್ ಇಟ್ಟಿದ್ದೀನಿ, ಅದನ್ನು ಕೂಡ ಹಾಕಲ್ಲ. ಒಂದು 2-3 ಇದೆ ಅಷ್ಟೇ. ನಾನು ತಗೊಳ್ಳೋದೇ ಇಲ್ಲ, ನಾನು ಏನು ತಗೊಳ್ಳಲ್ಲ. ನಾನು ಏನು ಗೊತ್ತಾ, ಪಾರ್ಲರು ಕೂಡ ನಾನು ಹೋಗಲ್ಲ. ಐಬ್ರೋ ಫೇಶಿಯಲ್ಲು ಏನು ನಾನು ಮಾಡಿಸ್ಕೊಡಲ್ಲ. ಇನ್ನೊಂದೇನು ಅಂದರೆ, ನಾನು ಬಳೆ ಸ್ಟೋರ್ಗೆ ಹೋದರೆ ಕೂಡ ನಾನು ಏನು ತೊಗೊತೀನಿ ಅಂದರೆ ಹಣೆಗೆ ಸ್ಟಿಕ್ಕರ್ ಒಂದು ತೊಗೊತೀನಿ. ಅದು ಬಿಟ್ಟರೆ ಇನ್ನೇನು ತಗೊಳಕ್ಕೆ ಹೋಗಲ್ಲ ನಾನು ಜಾಸ್ತಿ. ಬಳೆಗಳು ಕೂಡ ಅಷ್ಟೇ, ಇರೋವನ್ನೇ ಹಾಕ್ಕೊಳ್ಳೋದು ನಾನು ಜಾಸ್ತಿ. ಯಾವಾಗಲಾದರೂ ಹಬ್ಬಗಳಲ್ಲಿ ಹೊಸ ಬಟ್ಟೆ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಮ್ಯಾಚಿಂಗು ನೋಡ್ತೀನಿ. ನನ್ನ ಹತ್ರ ಇರೋದನ್ನೇ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಮಾತ್ರ ತೊಗೊತೀನಿ. ಅಷ್ಟು ಬಿಟ್ಟರೆ ನಾನು ಅವಕ್ಕೆಲ್ಲ ದುಡ್ಡೇ ಇಡಲ್ಲ ನಿಜವಾಗ್ಲೂ. ಬೇರೆಯವರೆಲ್ಲ ಏನು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡು ಒಂದಷ್ಟು ತುಂಬಿಸಿ ಇಟ್ಟಿರ್ತಾರೆ ಅಲ್ಲ, ನಿಜವಾಗ್ಲೂ ನನ್ನ ಹತ್ರ ನಾನು ತೋರಿಸಿದ್ನೆಲ್ಲ ಡಬ್ಬ ಇಷ್ಟೇ ನನ್ನ ಹತ್ರ ಇರೋದು ಮೇಕಪ್ ಐಟಮ್ಗಳು. ನಾನು ಯೂಸ್ ಮಾಡೋದು ಇಷ್ಟೇನೆ. ಜಾಸ್ತಿ ಅವಕ್ಕೆಲ್ಲ ನಾನು ದುಡ್ಡಿಡೋಕ್ಕೂ ಹೋಗಲ್ಲ, ನಾನು ತಗೊಳ್ಳೋದಕ್ಕೂ ಹೋಗಲ್ಲ. ಇನ್ನು ಅದಷ್ಟು ಕ್ಲೀನ್ ಮಾಡಿ ಎತ್ತಿಟ್ಟಾದಮೇಲೆ ಈ ಕಡೆ ಬೆಡ್ ಸ್ಪ್ರೆಡ್ನು ಕೂಡ ತೆಗೆದುಬಿಟ್ಟು ಒಗೆಯಕ್ಕೆ ಹಾಕಿ ಬೇರೆದನ್ನು ಹಾಕ್ತಾ ಇದ್ದೀನಿ. ಯಾಕಪ್ಪ ಉಲ್ಟಾ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ಉಲ್ಟಾ ಅಂತಂದರೆ ಹೂವುಗಳೆಲ್ಲ ಕೆಳಗೆ ಬರ್ತಾ ಇದ್ದಾವೆ. ಯಾಕಂದರೆ ಈ ಕಡೆ ಆ ಕಡೆದು ಈ ಕಡೆ ಹಾಕ್ತಾ ಇದ್ದೆ ಅಂದರೆ ಈ ಕಡೆ ಲೈನ್ ಸ್ಟ್ರೈಟಾಗಿ ಹೂವು ಬರೋ ಥರ ಹಾಕಿ ಸುಮಾರು ಯೂಸ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಆ ಕಡೆ ಎಲ್ಲ ಸ್ವಲ್ಪ ಶೇಡ್ ಆಗಿದೆ ಕಲರು, ಹಾಗಾಗಿ ಅದನ್ನು ಆ ಕಡೆ ಹಾಕ್ಬಿಟ್ಟು ಈ ಕಡೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹಿಂಗೆ ಉಲ್ಟಾ ಹಾಕ್ತೀನಿ ಅಷ್ಟೇನೆ. ಬೆಡ್ಶೀಟ್ನ ಯಾಕೆ ಹಳೇದು, ಇದು ಸುಮಾರು ಹಳೇದು, ಒಂದು 10 ವರ್ಷದ ಬೆಡ್ಶೀಟ್ ಇದು. ಆದರೂ ಕೂಡ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಬೆಡ್ಶೀಟ್ನ. ಹಾಳಾಗಿಲ್ಲ, ಕಲರ್ ಮಾತ್ರ ಶೇಡ್ ಆಗಿದೆ ಅಷ್ಟೇನೆ. ಅದಕ್ಕೆ ಅವಾಗವಾಗ ಹಾಕ್ಬಿಟ್ಟು ಯೂಸ್ ಮಾಡೋದು. ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಈ ಥರ ಹಾಕಿದ್ರೆ ಆಯಿತು. ಅದಕ್ಕೆ ಉಲ್ಟಾ ಕಾಣಿಸ್ತಿದೆ ಅಷ್ಟೇ ಹೂವುಗಳು. ಇನ್ನು ಬೆಡ್ಶೀಟ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬೇರೆಯವರೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿರ್ತಾರೆ ಅನ್ನಲ್ಲ, ಅಷ್ಟೊಂದು ಐಟಮ್ಗಳು ಇಟ್ಕೊಂಡಿರ್ತಾರೆ. ಏನೇನೋ ಕ್ರೀಮ್ಗಳಂತೆ, ನೈಟ್ ಕ್ರೀಮು, ಬೆಳಗ್ಗೆ ಕ್ರೀಮು,
ಬಾಡಿಗೊಂದು, ಮುಖಕ್ಕೊಂದು, ಕೈಕಾಲ್ಗೊಂದು ಏನೇನೋ ಕ್ರೀಮ್ಗಳು ಜೋಡಿಸಿ ಇಟ್ಕೊಂಡಿರ್ತಾರೆ. ಇವನ್ನೆಲ್ಲ ಹಾಕ್ಕೊಳಕ್ಕೆ ಟೈಮ್ ಯಾವಾಗ ಸಿಗುತ್ತೆ ಇವ್ರಿಗೆ ಅಂತ ಯೋಚನೆ ಮಾಡ್ತಿರ್ತೀನಿ. ನಾನು ಸುಮಾರು ವೀಡಿಯೋಗಳನ್ನ ನೋಡ್ತಾ ಇರ್ತೀನಲ್ಲ ಯೂಟ್ಯೂಬಲ್ಲಿ, ಅವ್ರಗಳ್ದೆಲ್ಲನೂ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನಿಂಗು ಅಂತೆಲ್ಲ ತೋರಿಸ್ತಾ ಇರ್ತಾರೆ. ಆವಾಗ ಇಷ್ಟೊಂದು ಐಟಮ್ ಇಟ್ಕೊಂಡಿದ್ದಾರಲ್ಲ, ಇವನ್ನೆಲ್ಲ ಯಾವಾಗ ಯೂಸ್ ಮಾಡ್ತಾರೆ ಇವರು ಅಂತ ಅನ್ಕೊತಾ ಇರ್ತೀನಿ. ಏನಕ್ಕೆ ಇಷ್ಟೊಂದಕ್ಕೆ ದುಡ್ಡಿಟ್ಟಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಗೊತ್ತಿಲ್ಲ, ಏನೋ ನಿಜವಾಗ್ಲೂ ಯೂಸ್ ಮಾಡ್ತಾರೋ ಅಥವಾ ನಿಜವಾಗಿ ತೋರಿಸ್ಕೊಳ್ಳೋದಕ್ಕೆ ಅಂತ ಹಂಗೆ ಜೋಡಿಸಿ ಇಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲಪ್ಪ. ಅಷ್ಟೊಂದು ಐಟಮ್ಗಳನ್ನ ಜೋಡಿಸಿ ಇಟ್ಕೊಂಡಿರ್ತಾರೆ. ನಾನು ಅವಾಗ ಅನ್ಕೊತಿರ್ತೀನಿ, ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತಾರೆ ಇವರು ಅಂತ. ಏನೋ ಅವ್ರಿಷ್ಟ ಜೋಡಿಸ್ಕೊಂಡಿರ್ತಾರೆ. ನನ್ನ ಹತ್ರ ಅಂತೂ ಇಷ್ಟೇ ಇರೋದು. ನಾನು ಬ್ಯೂಟಿ ಸೀಕ್ರೆಟ್ ಕೇಳಿದವ್ರಿಗೆಲ್ಲ ನನ್ನ ಸೀಕ್ರೆಟ್ನ ರಿವೀಲ್ ಮಾಡಿಬಿಟ್ಟಿದ್ದೀನಿ. ನೋಡಿ, ನಂದು ಇಷ್ಟೇ ಮೇಕಪ್ ಐಟಮ್ಸ್ಗಳು. ಇನ್ನು ಮನೆ ಒಳಗಡೆನೂ ಕೂಡ ಕಸ ಎಲ್ಲ ಗುಡಿಸ್ಕೊಂಡೆ. ಕಸ ಎಲ್ಲ ಗುಡಿಸಿ ಆದಮೇಲೆ ಇನ್ನು ಆಚೆ ಕಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದೆ. ಬಾಗಿಲನ್ನೆಲ್ಲನೂ ತೊಳ್ಕೊಂಡು ಆಮೇಲೆ ನೀರೆಲ್ಲ ಹಾಕಿ, ಮೇಲಿಂದ ಎಲ್ಲ ನಮ್ಮಮ್ಮ ನೀರು ಹಾಕಿದ್ರು. ಇನ್ನು ನಾನು ಬಾಗ್ಲ ಹತ್ರ ಮಾತ್ರ ಹಾಕಬೇಕಿತ್ತು. ಬಾಗ್ಲ ಹತ್ರ ಕೂಡ ಎಲ್ಲ ನೀರು ಹಾಕಿಬಿಟ್ಟು ನೀಟಾಗಿ ಮಾಪಲ್ಲಿ ಒರೆಸ್ಕೊಂಡು ಆಮೇಲೆ ರಂಗೋಲಿ ಬಿಡಿಸಿದ್ದು. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಕೂಡ ಒಂದು ರಂಗೋಲಿ ನೋಡಿಕೊಂಡು ಬಂದೆ. ಆದರೆ ಚುಕ್ಕಿನೇ ತಪ್ಪಾಗಿಟ್ಬಿಟ್ಟೆ ನಾನು. ಇನ್ನು ಇಟ್ಟಿರೋ ಚುಕ್ಕಿನ ಮತ್ತೆ ಆಡಿಸ್ಬಿಟ್ಟು ಮತ್ತೆ ಚೇಂಜ್ ಮಾಡಿ ಅವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ಟೈಮೇ ಇರಲಿಲ್ಲ. ಯಾಕಂದರೆ ಆಲ್ರೆಡಿ ಲೇಟ್ ಆಗೋಗ್ತಾ ಇತ್ತು. ಇನ್ನು ತಿಂಡಿ ರೆಡಿ ಮಾಡಿರಲಿಲ್ಲ. ಎಷ್ಟು ಕೆಲಸಗಳು 5 ಗಂಟೆಗೆ ಎದ್ದಾಗಿಂದ ನಾನು ಅದೆಷ್ಟು ಕೆಲಸಗಳನ್ನ ಮಾಡಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ ಇವಾಗ. ಅದಕ್ಕೇನೆ ಸುಮ್ಮನೆ ಇನ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಇನ್ನೊಂದ್ಸರಿ ಬಿಡಿಸೋಣ ರಂಗೋಲಿನ ಅಂತ ಅಂದ್ಬಿಟ್ಟು ಇವಾಗ ಏನು ಚುಕ್ಕಿ ಇಟ್ಟಿದ್ನಲ್ಲ ಅದಕ್ಕೆ ಅದೇ ಮಾಮೂಲಿ ಹಳೆ ರಂಗೋಲಿನೇ ಬಿಡಿಸ್ಬಿಟ್ಟು ಅದಕ್ಕೆ ಇನ್ನೊಂಚೂರು ಏನೋ ಡಿಸೈನ್ ಮಾಡಿಬಿಟ್ಟೆ. ನನಗೆ ಗೊತ್ತಿರೋದು. ನೋಡಿ ರಂಗೋಲಿನ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ರಂಗೋಲಿ ಚೆನ್ನಾಗಿದೆಯೋ ಇಲ್ವೋ, ಓಕೆನಾ ಹೊಗೆನಾ, ಏನೋ ಒಂದು ಹೇಳಿ ಆಯಿತಾ. ಹೆಂಗೆ ಕಾಣ್ತಿದೆ ರಂಗೋಲಿ, ಚೆನ್ನಾಗಿದೆಯಾ? ನನಗೇನೋ ಇಷ್ಟ ಆಯಿತು. ನೋಡಿ ಹೇಳಿ ಹೆಂಗಿದೆ ಅಂತ. ಇನ್ನು ಆಚೆ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಸ್ನಾನಕ್ಕೆ ನೀರು ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೆನ್ನೆ ಮೊಟ್ಟೆ ಬಿದ್ದಿತ್ತು ಅಂತ ಹೇಳಿದ್ದೆ ಅಲ್ಲ, ಅದಕ್ಕೆ ಇವತ್ತು ಸೋಪ್ ನೀರಲ್ಲಿ ಫಸ್ಟು ನೀಟಾಗಿ ಒಂದ್ಸರಿ ಒರೆಸ್ಬಿಟ್ಟು ಆಮೇಲೆ ಇನ್ನೊಂದು ಸರಿ ಮಾಮೂಲಿ ನೀರಲ್ಲಿ ಒರೆಸ್ಕೊತಾ ಇದ್ದೀನಿ. ಡೈಲಿ ಕೂಡ ನಾನು 2 ಸತಿನೇ ಒರೆಸೋದು ಮನೇನ. ನಿಮಗೆ ತೋರ್ಸೋವಾಗ ಒಂದೇ ಸಲ ತೋರಿಸಿರ್ತೀನಿ ಅಷ್ಟೇನೆ. ಇನ್ನು ಮನೆ ಕೂಡ ನೀಟಾಗಿ ಒರೆಸ್ಕೊಂಡೆ. ಮನೇನು ಒರೆಸ್ಕೊಂಡಾದ್ಮೇಲೆ ಬಟ್ಟೆಗಳು ಕೂಡ ಒಗೆಯೋಕೆ ಹಾಕ್ಬಿಟ್ಟೆ. ಅದು ಅದ್ರ ಪಾಡಿಗೆ ಒಗಿತಾ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಆಮೇಲೆ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಇನ್ನು ದೇವ್ರಿಗೆ ಕೂಡ ಪೂಜೆ ಮಾಡ್ಕೊಬೇಕಲ್ಲ, ಸೋಮವಾರ ಇವತ್ತು. ಇನ್ನೇನು ಪೂಜೆ ಐಟಮ್ಸ್ ಎಲ್ಲ ತೊಳೆಯೋದೇನು ಇಲ್ಲ, ಯಾಕಂದರೆ ಗುರುವಾರ ತೊಳೆದಿರೋದು. ದೇವ್ರ ಹತ್ರ ಒಣಗಿರೋ ಹೂವೆಲ್ಲ ತೆಕ್ಕೊಂಡು ಧೂಳು ತೆಗೆದ್ಬಿಟ್ಟು ಏನು ಹೂವು ಇಟ್ಬಿಟ್ಟು ದೀಪ ಹಚ್ಕೊಳ್ಳೋದು ಅಷ್ಟೇನೆ. ಅದನ್ನು ಕೂಡ ಮಾಡಿಬಿಟ್ಟೆ.
ಇನ್ನು ದೇವರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಸೋಮವಾರದ ಪೂಜೆ ಆಯಿತು. ದೇವಸ್ಥಾನಕ್ಕೊಂದು ಹೋಗೋಕ್ಕಾಗಲಿಲ್ಲ, ಅಷ್ಟೇ ಲೇಟ್ ಆಗೋಗಿತ್ತು. ಹಾಗಾಗಿ ಇನ್ನು ತಿಂಡಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದೆ. ಬೇಗ ಮಾಡ್ಕೊಂಬಿಡೋಣ ಅಂತ ತರಕಾರಿನೆಲ್ಲ ಬಿಡಿಸಿಟ್ಟಿದ್ದೀನಿ, ಕಟ್ ಮಾಡ್ಕೊಬೇಕು ಅಷ್ಟೇನೆ. ಅಷ್ಟರಲ್ಲಿ ಇದು ಕಟ್ ಮಾಡ್ಕೊಳೋಷ್ಟರಲ್ಲಿ ಒಂದು ಕಡೆ ಶಾವಿಗೆನ ಬೇಯಿಸೋದಕ್ಕೆ ಇಟ್ಬಿಡೋಣ ಅಂತ ಬೇಯಿಸ್ಕೊಂಬಿಟ್ರೆ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಳ್ಳೋದಷ್ಟೇ. ಶಾವಿಗೆ ಬೇಗ ಆಗಿಬಿಡುತ್ತೆ. ಫಸ್ಟೇ ಬೇಯಿಸಿ ಇಟ್ಕೊಂಡ್ರೆ ಮತ್ತು ಉದ್ರುದ್ರ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಒಗ್ಗರಣೆ ಹಾಕಿ ಅದರೊಳಗಡೆ ಶಾವಿಗೆ ಹಾಕಿ ಬೇಯಿಸಿದಾಗ ಹೆಂಗಿರುತ್ತಲ್ಲ ಅದಕ್ಕಿಂತ ಟೇಸ್ಟು ಇದು ಸಖತ್ತಾಗಿರುತ್ತೆ. ಹಾಗಾಗಿ ನಾನು ಫಸ್ಟೇ ಒಂದ್ಸರಿ ಶಾವಿಗೆನ ಬೇಯಿಸ್ಕೊಂಬಿಡ್ತೀನಿ ನೀಟಾಗಿ. ಅದಕ್ಕಂತ ನಾನು ನೀರು ಕುದಿಯೋದಕ್ಕೆ ಅಂತ ಇಟ್ಟೆ. ಅದು ಕುದೀತಾ ಇರೋಷ್ಟರಲ್ಲಿ ಈ ಕಡೆ ತರಕಾರಿಗಳನ್ನೆಲ್ಲ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ತರಕಾರಿನ ವಾಶ್ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನು ನಾನು ತರಕಾರಿನ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಬಟಾಣಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದ್ರ ಜೊತೇಲಿ ಬೇಕಿದ್ರೆ ಹೂಕೋಸು, ಎಲೆಕೋಸು, ನೌಕೋಲು ಏನು ಬೇಕಾದರೂ ಹಾಕ್ಕೋಬೋದು, ಆಲೂಗಡ್ಡೆ ಎಲ್ಲನೂ. ಆಲೂಗಡ್ಡೆ ಎಲ್ಲ ನಾನು ಹಾಕಲಿಲ್ಲ. ನಮ್ಮಮ್ಮ ವಾಯು ಕೈಕಾಲು ಹಿಡಿತಾ ಇದೆ ಚಳಿನಲ್ಲಿ ಥಂಡಿನಲ್ಲಿ ಹಾಕಬೇಡ ಅಂತಾರೆ, ಅದಕ್ಕೇನೆ ಹಾಕಿಲ್ಲ. ಹಂಗಾಗಿ ಎಷ್ಟಿತ್ತೋ ಇನ್ನೆಷ್ಟು ತರಕಾರಿಗಳಿದಾವಲ್ಲ ಅದಷ್ಟನ್ನು ಹಾಕ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಕ್ಯಾಪ್ಸಿಕಮ್ಮು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲನೂ ತೊಳೆದು ನೀಟಾಗಿ ರೆಡಿ ಮಾಡಿಕೊಂಡೆ. ರೆಡಿ ಮಾಡಿಬಿಟ್ಟು ಜೊತೆಯಲ್ಲಿ ಎಲ್ಲನೂ ಕಟ್ ಮಾಡಿಕೊಂಡೆ, ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಫ್ರೈ ಮಾಡಿದಾಗ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ತುಂಬ ದಪ್ಪಗೆಲ್ಲ ಹಾಕಿಬಿಟ್ರೆ ಬೇಗ ಫ್ರೈ ಆಗಲ್ಲ, ಹಾಗಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕು. ಇನ್ನು ಎಲ್ಲ ತರಕಾರಿಗಳ್ನೂ ಕೂಡ ಹೆಚ್ಚಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಈ ಕಡೆ ನೀರು ಕುದೀತಾ ಇತ್ತು, ಅದಕ್ಕೆ ಶಾವಿಗೆ ಹಾಕ್ಬಿಡೋಣ ಅಂತ ಶಾವಿಗೆ ಹಾಕ್ತಿದ್ದೀನಿ. ಶಾವಿಗೆ ಹಾಕ್ಬಿಟ್ರೆ ಅದು ಒಂದು 5 ನಿಮಿಷನೂ ಬೇಕಿಲ್ಲ, ಒಂದು 2 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ನೀರು ಕುದಿಸ್ಬಿಟ್ಟು ಶಾವಿಗೆ ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ. ಇನ್ನು ನಾನು ತಗೊಂಡಿರೋದು ರೋಸ್ಟೆಡ್ ಶಾವಿಗೆ, ಹಾಗಾಗಿ ನಾನು ಅದನ್ನು ಏನು ಉರಿತಾ ಇಲ್ಲ. ಹಸಿ ಶಾವಿಗೆ ಆದರೂ ಕೂಡ ಉರಿಯೋ ಅವಶ್ಯಕತೆ ಏನೂ ಇಲ್ಲ. ಅಂದರೆ ವೈಟ್ ಶಾವಿಗೆ ಬರುತ್ತಲ್ಲ ಅದು, ಈ ಥರ ಬೇಯಿಸೋವಾಗ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ನೀಟಾಗಿ ಬೆಂದುಬಿಡುತ್ತೆ. ಹುರಿದು ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೋಡಿ, ತರಕಾರಿ ಹೆಚ್ಚೋಷ್ಟೊತ್ತಿಗೆ ಶಾವಿಗೆ ಕೂಡ ಬೆಂದಿದೆ, ನೀರು ಕೂಡ ಬಸ್ದು ಇಟ್ಕೊಂಡಿದ್ದೀನಿ. ತರಕಾರಿ ಕೂಡ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ ಎಲ್ಲನೂ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಈ ಕಡೆ ಬಟಾಣಿ, ಕರಿಬೇವು ಎಲ್ಲನೂ ತಗೊಂಡಿದ್ದೀನಿ. ಇನ್ನಿವಾಗ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ಅಂತ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ತರಕಾರಿ ಎಲ್ಲ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕಲ್ಲ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆನಲ್ಲಿ, ಆವಾಗಲೇ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಪಲಾವ್ ರೇಂಜಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ಇದಕ್ಕೆ ಚಕ್ಕೆ, ಲವಂಗ ಅವೆಲ್ಲ ಹಾಕ್ಕೊಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಅವೆಲ್ಲ ತಿನ್ನೋವಾಗ ಸಿಕ್ಕಿದ್ರೆ ಬಾಯಿಗೆ ಒಂಥರ ಅನಿಸುತ್ತೆ, ಯಾಕಂದರೆ ಇದು ಶಾವಿಗೆ ಅಲ್ವಾ, ರೈಸ್ ಅಲ್ವಾ, ಹಾಗಾಗಿ ಇದನ್ನು ಹಸಿಮೆಣ್ಸಿನ್ಕಾಯಿನೂ ಮತ್ತು ಕರಿಬೇವನ್ನ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೆ ಇವಾಗ ಹಾಕ್ಕೋಬೋದು, ನಾನು ಹಾಕಿಲ್ಲ. ಯಾಕಂದರೆ ನಮ್ಮ ಅಮ್ಮನಿಗೆ ಆಗ್ತಾಯಿಲ್ಲ, ಶುಂಠಿ ಬೆಳ್ಳುಳ್ಳಿ ಮಸಾಲೆ ತಿಂದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ, ಹಾಕ್ಬೇಡ ಜಾಸ್ತಿ ಅಂತಾರೆ. ಹಾಗಾಗಿ ಇದಕ್ಕೆ ಹಾಕಿಲ್ಲ ನಾನು. ಹಾಕಿದರೆ ಸಕ್ಕತ್ತಾಗಿರ್ತಾ ಇತ್ತು. ಪಲಾವ್ ರೇಂಜಲ್ಲಿ ಅಂದರೆ ಬಿರಿಯಾನಿ ರೇಂಜಲ್ಲಿ ಮಾಡಿದ್ದೀನಿ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಆದರೆ ಹಾಕಿಲ್ಲ. ಇನ್ನು ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನೇನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ತರಕಾರಿನ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಟ್ಟೆ, ಟೊಮೆಟೊ ಸಮೇತ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಆದರೆ ಎಣ್ಣೆನಲ್ಲಿ ಚೆನ್ನಾಗಿರುತ್ತೆ. ಜೊತೆಲಿ ಬಟಾಣಿ ಕೂಡ ಹಾಕ್ಕೋತಾ ಇದ್ದೀನಿ ಇವಾಗ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು, ಫ್ರೈ ಮಾಡ್ಕೊಬೇಕು. ಎಣ್ಣೆನಲ್ಲೇ ಫ್ರೈ ಆಗಬೇಕು ಇದಿಷ್ಟುನು. ಆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡೋ ಥರ ಕಾಣುತ್ತೆ, ಅಲ್ಲಿ ತನಕ ಮಾಡ್ಕೊಬೇಕಾಗತ್ತೆ. ಜೊತೆಯಲ್ಲಿ ಇವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊತೀನಿ. ಇದನ್ನು ಹಾಕಿದ್ದಕ್ಕೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಅನಿಸಿದ್ದು ನನಗೆ, ಬಿರಿಯಾನಿ ತಿಂತಾಯಿದ್ದೀನಿ ಅಂತ ಅನಿಸಿದ್ದು, ಹಾಗಾಗಿ ನಾನು ಇದಕ್ಕೆ ಬಿರಿಯಾನಿ ಅಂತ ಹೆಸರಿಟ್ಟಿದ್ದು. ಗರಂ ಮಸಾಲ ಕೂಡ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಅದು ಹಸಿ ವಾಸನೆ ಏನು ಹಾಕಿದ್ದೀನಲ್ಲ ಮಸಾಲೆ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕಬೇಕು. ಒಂದು 1/4 ಗ್ಲಾಸಷ್ಟು ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ 1/4 ಗ್ಲಾಸಷ್ಟು. ಯಾಕಂದರೆ ಆ ಮಸಾಲೆ ಹಾಕಿರೋ ಪೌಡ್ರುಗಳು ಕೂಡ ಹಸಿಯಾಗಿರುತ್ತೆ, ಅದರದ್ದು ಘಾಟ್ ಹೋಗಬೇಕು. ಜೊತೆಯಲ್ಲಿ ತರಕಾರಿ ಕೂಡ ಬೇಯಬೇಕಲ್ಲ, ಅದಕ್ಕೇನೆ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಬೇಗ ಬೆಂದುಬಿಡುತ್ತೆ, ಯಾಕಂದರೆ ಎಣ್ಣೆನಲ್ಲೇ ಫ್ರೈ ಮಾಡಿದ್ದೀವಿ ನಾವು, ಹಾಗಾಗಿ ಬೇಗನೆ ಬೆಂದುಬಿಡುತ್ತೆ. ಈ ಥರ ಮುಚ್ಚಿಟ್ಟು ಬೇಯಿಸ್ಕೊಬೇಕು. ಆಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದಕ್ಕೆ
ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಬೇಯಿಸಿ ಇಟ್ಕೊಂಡಿರೋ ಶಾವಿಗೆನ ಹಾಕ್ಕೊಬೇಕಾಗತ್ತೆ. ಶಾವಿಗೆನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ನಿಧಾನಕ್ಕೆ, ಯಾಕಂದರೆ ಶಾವಿಗೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ. ಜಾಸ್ತಿ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಟ್ಟಾಗೋಗುತ್ತೆ. ನೀಟಾಗಿ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಕಿದ್ರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಶಾವಿಗೆ ಬಾತು ಅಥವಾ ಶಾವಿಗೆ ಬಿರಿಯಾನಿ ಏನು ಬೇಕಾದರೂ ಅನ್ಕೊಬೋದು, ರೆಡಿ ಆಗಿಬಿಡುತ್ತೆ. ನಾನು ಲೇಟಾಗಿ ಹೋಗಿದ್ದರಿಂದ ಕೊತ್ತಂಬರಿ ಕಟ್ ಮಾಡಿ ಹಾಕೋದಕ್ಕೆ ಕೂಡ ನನಗೆ ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಅದನ್ನು ಹಾಕಿಲ್ಲ. ನಾನು ಹಾಕಿದರೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ತರಕಾರಿ ಎಲ್ಲ ಹಾಕಿ ಸೂಪರಾಗಿ ರೆಡಿಯಾಗಿದೆ ಬ್ರೇಕ್ಫಾಸ್ಟು. ಹೆಲ್ದಿ ಬ್ರೇಕ್ಫಾಸ್ಟು. ಮಾರ್ನಿಂಗ್ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟು ತಿಂತಾಯಿದ್ರೆ ಈ ಥರ ಅಡುಗೆ ಮಾಡಿಕೊಟ್ಬಿಟ್ರೆ ಮನೇಲಿರೋ ಗಂಡಸರು ಕೂಡ ಆಚೆ ಕಡೆ ಹೋಟ್ಲು ತಿಂಡಿನ ಕೇಳೋದೇ ಇಲ್ಲ, ಆರಾಮಾಗಿ ಇಷ್ಟಪಟ್ಟು ತಿನ್ಕೊತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸಕ್ಕದಾಗಿದೆ ಅಲ್ಲ. ನಾನು ಈ ಥರ ಸೌತೆಕಾಯಿ ಇಟ್ಟು ಸರ್ವ್ ಮಾಡಿದ್ದೀನಿ. ನಿಜವಾಗ್ಲೂ ಸೂಪರ್ ಟೇಸ್ಟ್ ಇತ್ತು. ಟ್ರೈ ಮಾಡಿ ನೋಡಿ. ಯಾರಾದರೂ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಇನ್ನು ತಿಂಡಿ ಕೂಡ ಮಾಡ್ಕೊಂಡಾದಮೇಲೆ ಅಷ್ಟೊತ್ತಿಗಾಗಲೇ ಟೈಮು ನಾನು ತಿನ್ನೋಷ್ಟೊತ್ತಿಗೆ 11 ಗಂಟೆ ಆಗೇ ಹೋಗಿತ್ತು. ಇನ್ನು ತಿಂಡಿ ಕೂಡ ತಿಂದುಬಿಟ್ಟು ಆಮೇಲೆ ನಾನು ಈ ಕಡೆ ಕೆಲಸ ಅಂದರೆ ಬಟಾಣಿ ಇತ್ತು ಅಲ್ಲ, ಅದನ್ನು ಬಿಡಿಸ್ಬಿಡೋಣ ಅಂತ ಬಂದೆ. ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಳ್ಳೋಣ ಹಾಗೇನೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದೊಂದು ಬಾಕ್ಸು ಮೊನ್ನೆ ಇದು ಬೇಬಿಕಾರ್ನ್ ತರಿಸಿದ್ದೆ ಅಲ್ಲ ಅದ್ರದ್ದು. ನೋಡಿ ಹೀಗೆ ಹೆಣ್ಮಕ್ಳು ನಾವು ಏನಾದರೂ ಬಾಕ್ಸ್ಗಳಿತ್ತು ಅಂದರೆ ಅದನ್ನು ಬಿಸಾಕಲ್ಲ. ಅದು ವೇಸ್ಟ್ ಅಂತ ಗೊತ್ತಿದ್ರು ಕೂಡ ಅದನ್ನು ಇನ್ನೇನಾದರೂ ರೀಯೂಸ್ ಮಾಡ್ಬೋದಾ ಅಂತ ಮಾಡ್ತಾ ಇರ್ತೀವಿ. ನನಗೆ ಇವಾಗ ಅದನ್ನು ಹಂಗೆ ಎತ್ತಿಟ್ಕೊಂಡಿದ್ದೆ ಏನಕ್ಕಾದರೂ ಬೇಕಾಗತ್ತೆ ಅಂತ. ಇವಾಗ ಅದನ್ನು ನಾನು ಬಟಾಣಿ ಬಿಡಿಸಿ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡಿಕೊಂಡೆ. ನಿಜವಾಗ್ಲೂ ಇಂಥವು ಯೂಸ್ ಆಗುತ್ತೆ. ನಾವು ಸುಮ್ಮನೆ ಬಂದು ಏನು ತಗೊಬಂದು ಎಲ್ಲನೂ ಎಸ್ದುಬಿಡ್ತೀವಿ. ಎಸ್ದುಬಿಟ್ಟು ಹೊಸ ಡಬ್ಬಗಳೇ ಬೇಕು ಅಂತ ನೋಡ್ತೀವಿ. ನಾನು ಹಾಗೆಲ್ಲ ಮಾಡೋಕ್ಕೋಗಲ್ಲ. ನನಗೆ ಈ ಥರ ಸಣ್ಣ ಪುಟ್ಟ ಡಬ್ಬಗಳನ್ನೆಲ್ಲ ನಾನು ಯೂಸ್ ಮಾಡ್ಕೊತೀನಿ. ನೀವು ಆವಾಗಲೇ ನೋಡಿರ್ಬೋದು, ನಾನು ಬಾಡಿ ವೈಸ್ದು ತೊಗೊಂಡಿದ್ನಲ್ಲ ಆ ಬಾಕ್ಸ್ನು ಕೂಡ ನಾನು ದಾರಗಳು ಹಾಕಿಟ್ಕೊಳ್ಳೋದಕ್ಕೆ ಯೂಸ್ ಮಾಡಿದ್ದೀನಿ. ಮಿಷಿನ್ ಮೇಲೆ ಇತ್ತು, ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆ ಥರ ನಾನು ಯಾವ ಬಾಕ್ಸ್ಗಳನ್ನೂ ಬಿಸಾಕಲ್ಲ. ಅದರಲ್ಲಿ ಏನಾದರೂ ಯೂಸ್ ಮಾಡ್ಬೋದಾ ಅಂತ ನೋಡ್ತಾ ಇರ್ತೀನಿ. ಅದೇ ಥರ ಇದು ಒಂದು ಬಾಕ್ಸ್ನ ಎತ್ತಿಟ್ಕೊಂಡಿದ್ದೆ ಇರಲಿ ಅಂದ್ಬಿಟ್ಟು. ಅದನ್ನು ಇವತ್ತು ಬಟಾಣಿ ಹಾಕ್ಕೊಳ್ಳೋದಕ್ಕೆ ಯೂಸ್ ಆಯಿತು. ಬಟಾಣಿನೆಲ್ಲ ಬಿಡಿಸಿ ಹಾಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಏನು ಫೋನ್ ನೋಡ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಯಾವಾಗಲೂ ಹಿಂಗೇನ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಫೋನಲ್ಲಿ ನಾನು ಯಾರ ಜೊತೆಲೂ ಚಾಟಿಂಗ್ ಮಾಡ್ತಿಲ್ಲ. ಅದು ಲೈವ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಲೈವ್ ಅವ್ರಿಗೆ ಕಮೆಂಟ್ ಹಾಕ್ತಾ ಇದ್ದೀನಿ ಅಷ್ಟೇನೆ. ಆ ಕಡೆ ಅದು ಒಂದು ಕೆಲಸ ಮಾಡಿಕೊಂಡು ಈ ಕಡೆ ಈ ಕೆಲಸನೂ ಮಾಡ್ತಾ ಇರ್ತೀನಿ. ಯಾಕಂದರೆ ಅವ್ರು ನನಗೆ ಬಂದು ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕಲ್ಲ. ಹಾಗಾಗಿ ಅವ್ರಿಗೂ ಕೂಡ ಈ ಥರ ಸಪೋರ್ಟ್ ಮಾಡಿಕೊಂಡು ನನ್ನ ಕೆಲಸಗಳನ್ನು ಮುಗಿಸ್ಕೊಬೇಕು. ನಾನು ಇದ್ರ ಮಧ್ಯೆ ಈ ಥರನೇ ನಾನು ಮಾಡ್ತಾ ಇರ್ತೀನಿ. ಆ ಕಡೆ ಆನ್ ಮಾಡಿ ಇಟ್ಬಿಟ್ಟು ಅವಾಗ ಒಂದೊಂದು ಕಮೆಂಟ್ ಹಾಕ್ಕೊಂಡು ಈ ಕಡೆ ನನ್ನ ಕೆಲಸಗಳನ್ನ ಮುಗಿಸ್ಕೊತಾ ಇರ್ತೀನಿ. ಇನ್ನು ಹಾಗೆ ಮಾಡ್ಕೊಂಡು ಬಟಾಣಿ ಕೂಡ ಬಿಡಿಸಿದ್ದಾಯಿತು. ನೋಡ್ತಾ ಇರ್ಬೋದು, ಈ ಥರ ಬಾಕ್ಸಲ್ಲೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಈ ಬಾಕ್ಸು. ಈ ಥರ ಹಾಕಿ ಇಟ್ಕೊಂಡ್ಬಿಟ್ರೆ ಒಂಥರ ಆರ್ಡ್ರ್ ಮಾಡಿ ತರಿಸ್ಕೊಂಡಿರ್ತೀವಿ ಅಲ್ಲ ನಾವು, ಆ ಥರನೇ ಇದೆ. ಅದರಲ್ಲೇ ತರಿಸ್ಕೊಂಡಿದ್ದೀವೇನೋ ಅನ್ನೋ ಥರನೇ ಇದೆ. ಇನ್ನೆಲ್ಲನೂ ಬಿಡಿಸಿ ಎತ್ತಿಟ್ಬಿಟ್ಟು ಅದನ್ನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟೆ. ಇದಿಷ್ಟು ನನ್ನ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ನನ್ನ ಕೆಲಸ ಆಗಿತ್ತು. ಇನ್ನು ಇವತ್ತಿನ ವ್ಲಾಗು ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.